ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ನ ಜೂನ್ ತಿಂಗಳ ಮುಂದಿನ ಭಾಗ ನೋಡೋಣ. ಮುಂದಿನ ಭಾಗವನ್ನು ನೋಡೋಕ್ಕೆ ಮುಂಚೆ ನಾನು ಬೆಳಗ್ಗೆ ಕ್ವಶನ್ ಹಾಕಿದ್ದೆ, ಯಾವ ಟೈಮಿಗೆ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ. ಅದರಲ್ಲಿ ಜಾಸ್ತಿ ಜನ 9 ಗಂಟೆಗೆ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಬೆಳಿಗ್ಗೆ AM ಅಂದರೆ 50% ಜನ ಬೆಳಿಗ್ಗೆ ಅಪ್ಲೋಡ್ ಮಾಡಿ ಅಂತ ಹಾಕಿದ್ದಾರೆ. ಒಂದು 35% ಜನ 6 ಗಂಟೆ ಸಾಯಂಕಾಲ 6 ಗಂಟೆಗೆ ಅಪ್ಲೋಡ್ ಮಾಡಿ ಅಂತ ಹಾಕಿದ್ದಾರೆ. ಅದಕ್ಕೆ ನೋಡೋಣ. ಅದಕ್ಕೆ ನಾಳೆಯಿಂದ 9 ಗಂಟೆಗೆ ವೀಡಿಯೋನ ಅಪ್ಲೋಡ್ ಮಾಡೋಣ. ಈ ಜೊತೆಗೆ ಈಗಿಂದ ಒಂದೇ ವೀಡಿಯೋ ಮಾಡಿಬಿಡೋಣ. ಡೈಲಿ ಒಂದು ವೀಡಿಯೋ, ಲಾಂಗ್ ವೀಡಿಯೋ ಆದರೂ ಪರವಾಗಿಲ್ಲ, ಒಂದು 40-45 ನಿಮಿಷಗಳ ಕಾಲ ಇರುತ್ತೆ. ಅದನ್ನು ನೋಡಿಕೊಳ್ಳಿ. ಯಾಕಂದರೆ ಸರಿಯಾದ ಅಂದರೆ ಪರಿಪೂರ್ಣವಾದ ಸ್ಪರ್ಧಾ ಮ್ಯಾಗ್ಜಿನ್ ವಿಜೇತವನ್ನು ಜಲ್ದಿ ಆದಷ್ಟು ಬೇಗ ಮುಗಿಸಲು ಲಾಂಗ್ ವೀಡಿಯೋ ಆದರೂ ಪರವಾಗಿಲ್ಲ ನೋಡಿಕೊಳ್ಳಿ. ಸ್ವಲ್ಪ ನಾನು ಇಲ್ಲೇ ಇರ್ತೀನಿ. ಓಕೆ, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ, PMLA ದುರ್ಬಳಕೆಗೆ ಕಡಿವಾಣ ಹಾಕಿದೆ. ಯಾವುದಂದ್ರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಕಡಿವಾಣ ಹಾಕಿದೆ. ಅದಕ್ಕೆ ಅಂದರೆ ಅಕ್ರಮ ಹಣ ವರ್ಗಾವಣೆಯ ತಡೆ ಕಾಯ್ದೆ, ಅಂದರೆ ಇದರ ಅಡಿಯಲ್ಲಿ PMLA ಅಡಿಯಲ್ಲಿ ಆರೋಪಿಯಾಗಿರುವ ವ್ಯಕ್ತಿಯನ್ನು ಬಂಧಿಸುವ ವಿಚಾರದಲ್ಲಿ ಜಾರಿ ನಿರ್ದೇಶನಾಲಯ ಅಂದರೆ ED ಅಂತ ಅರ್ಥ. ಇದರ ಅರ್ಥ ಅಧಿಕಾರಕ್ಕೆ ಮಿತಿ ಏರಿದೆ. ಇದು ಯಾವುದಂದ್ರೆ ಸುಪ್ರೀಂ ಕೋರ್ಟ್ ಮಿತಿ ಏರಿ ಇದಕ್ಕೆ ತೀರ್ಪು ನೀಡಿದೆ ಅಂತ ಹೇಳ್ಬೋದು. ಇದು ಎಲ್ಲರಿಗೂ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವ ಸುಪ್ರೀಂ ನೀಡುತ್ತಿರುವ ತೀರ್ಪಿನ ಸಾಲಿನ ಈ ತೀರ್ಪಾಯ ಸೇರುತ್ತದೆ ಅಂತ ಹೇಳ್ಬೋದು. ಇದು ಹಣದ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ. ಈ ಕಾಯ್ದೆಯನ್ನು ಭಾರತದ ಸಂಸತ್ತಿನಲ್ಲಿ 2002ರಲ್ಲಿ ಮಂಡಿಸಲಾಗಿತ್ತು. ಇದನ್ನು ಮಂಡಿಸಿ ಅಂಗೀಕರಿಸಲಾಗಿದೆ. ಯಾವಾಗ ಅಂದರೆ 2002ರಲ್ಲಿ. ಈ ಕಾಯ್ದೆಯನ್ನು PMLA 2002 ಎಂದು ಕರೆಯಲಾಗುತ್ತದೆ. ಈ ಕಾಯ್ದೆಯು 2005ರ ಜುಲೈ 1ರಂದು ಜಾರಿಗೆ ಬಂದಿತ್ತು. ಯಾವಾಗ 2005ರಲ್ಲಿ ಈ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಬಂದಿದೆ. ಇದು ನಂತರ ಏನು ಮಾಡಿದ್ದಾರೆ ಅಂದರೆ 2009 ಮತ್ತು 2012ರಲ್ಲಿ ಇದಕ್ಕೆ ತಿದ್ದುಪಡಿ ಮಾಡಲಾಗಿದೆ. ಈ ಕಾಯ್ದೆಯು ಅಕ್ರಮ ಹಣ ವರ್ಗಾವಣೆಯನ್ನು ತಡೆಯುವಿಕೆಗೆ ಸಂಬಂಧಿಸಿದ್ದಾಗಿದೆ ಅಂತ ಹೇಳ್ಬೋದು. ಅಂದರೆ ಮಾದಕ ವಸ್ತು, ಕಳ್ಳ ಸಾಗಾಣಿಕೆ ಮತ್ತು ಭಯೋತ್ಪಾದಕ ನಿಧಿಯಂಥ ಕ್ರಿಮಿನಲ್ ಚಟುವಟಿಕೆಗಳಿಗೆ ಹಣ ವರ್ಗಾವಣೆಯಾಗುವುದನ್ನು ತಡೆಯುವ ಉದ್ದೇಶದಿಂದ ಈ ಕಾಯ್ದೆಯನ್ನು ತರಲಾಗಿದೆ. ಈ ಸಂಬಂಧ ಜಾರಿ ನಿರ್ದೇಶನಾಲಯವು ಇದಕ್ಕೆ ತನಿಖೆಯನ್ನು ನಡೆಸ್ತದೆ. ಯಾವುದಕ್ಕೆ? ED ಇದಕ್ಕೆ ತನಿಖೆಯನ್ನು ನಡೆಸ್ತದೆ ಅಂತ ಹೇಳ್ಬೋದು. ಈ ಜಾರಿ ನಿರ್ದೇಶನಾಲಯವು ವಿಚಾರಣೆ ಮತ್ತು ನಡೆಸುವ ಇತರೆ ಪ್ರಕರಣಗಳು, ಅಂದರೆ ಬೇರೆ ಪ್ರಕರಣಗಳು ಯಾವ್ಯಾವ ಅಂತಂದರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಆಗಿರ್ಬೋದು. ಇದು ಫೇಮಾ ಅಂತ ಕರೀತಾರೆ. ಇದು 1999ರಲ್ಲಿ ಬಂತು. ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಈ ಕಾಯ್ದೆಯು ವಿದೇಶಿ ವಿನಿಮಯ ನಿರ್ವಹಣೆಗೆ ಸಂಬಂಧಿಸಿದಾಗಿದೆ. ಇದು ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದವರನ್ನು ವಿಚಾರಣೆ ಮಾಡುವ ಅಧಿಕಾರವನ್ನು ಈ ಜಾರಿ ನಿರ್ದೇಶನಾಲಯ ಅಂದರೆ EDಗೆ ಕೊಡಲಾಗಿದೆ. ಅದೇ ರೀತಿಯಾಗಿ ಪರಾರಿಯಾದ ಆರ್ಥಿಕ ಅಪರಾಧಿಗಳಿಗೆ ಕಾಯ್ದೆ 2018 ಬಂದಿದೆ. ಇದು ಭಾರತದಿಂದ ತಪ್ಪಿಸಿಕೊಂಡ ಅಥವಾ ಪರಾರಿಯಾದ ಆರ್ಥಿಕ ಅಪರಾಧಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕಲು ಮತ್ತು ಅವರ ಆಸ್ತಿಯನ್ನು ಕೇಂದ್ರ ಸರ್ಕಾರ ವಶಪಡಿಸಿಕೊಳ್ಳಲು ಇದಕ್ಕೆ ಅವಕಾಶ ಕಲ್ಪಿಸುವ ಕಾಯ್ದೆಯಾಗಿದೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ವಿದೇಶಿ ವಿನಿಮಯ ಸಂರಕ್ಷಣೆ ಮತ್ತು ಕಳ್ಳ ಸಾಗಾಣಿಕೆ ಚಟುವಟಿಕೆಗಳ ಕಾಯ್ದೆ, ಇದು 1994ರಲ್ಲಿ ಬಂತು. ವಿದೇಶಿ ವಿನಿಮಯ ಸಂರಕ್ಷಣೆ ಮತ್ತು ಕಳ್ಳ ಸಾಗಾಣಿಕೆ ತಡೆಯುವಿಕೆ ಕಾಯ್ದೆ ಅಡಿಯಲ್ಲಿ ಫೇಮಾದ ಉಲ್ಲಂಘನೆ ತಡೆಗಟ್ಟುವುದಕ್ಕೆ ಸಂಬಂಧಿಸಿದಂತೆ ಬಂಧನವನ್ನು ಕೈಗೊಳ್ಳಲು ಜಾರಿ ನಿರ್ದೇಶನಾಲಯ ಇದಕ್ಕೆ ಅಧಿಕಾರ ನೀಡಲಾಗಿದೆ ಅಂತ ಹೇಳ್ಬೋದು. ಈ ಜಾರಿ ನಿರ್ದೇಶನಾಲಯ ಕೈಗಳಿಗೆ ಯಾವಪ್ಪ ಅಂತಂದರೆ ಈ ಪ್ರಕರಣಗಳು ಸಂಬಂಧಪಟ್ಟಿವೆ. ವಿದೇಶಿ ವಿನಿಮಯ ಆಗಿರ್ಬೋದು, ಪರಾರಿಯಾದ ಅಂದರೆ ದೇಶದಿಂದ ಹಣವನ್ನು ಲೂಟಿ ಮಾಡಿಕೊಂಡು ಹೋಗಿರೋ ವ್ಯಕ್ತಿಯಾಗಿರ್ಬೋದು. ಅದೇ ರೀತಿಯಾಗಿ ವಿದೇಶಿ ವಿನಿಮಯ ಸಂರಕ್ಷಣೆ ಮತ್ತು ಕಳ್ಳ ಸಾಗಾಣಿಕೆ ಚಟುವಟಿಕೆಗಳ ತಡೆ ಕಾಯ್ದೆ ಆಗಿರ್ಬೋದು. ಇವುಗಳು ಈ ED ಕೈಗಳಿಗೆ ಪ್ರಮುಖ ಪ್ರಕರಣಗಳಾಗಿವೆ. ಅದೇ ರೀತಿಯಾಗಿ ಈ ಜಾರಿ ನಿರ್ದೇಶನಾಲಯ ಅಂದರೆ ED ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳ್ಬೋದು. ಆರ್ಥಿಕ ಕಾನೂನನ್ನು ಜಾರಿಗೊಳಿಸುವ ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರುವಂತೆ ನಿಗಾ ವಹಿಸುವ ಸಂಸ್ಥೆಯಾಗಿದೆ ಇದು ED. ಇದು ಏನಪ್ಪ ಅಂತಂದರೆ ಹಣಕಾಸು ಸಚಿವಾಲಯದ ಆದಾಯ ವಿಭಾಗದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದು ED. ಇದನ್ನು 1956ರಲ್ಲಿ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಪ್ಪ ಅಂತಂದರೆ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿನ ಒಳಗೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖ ನೋಡೋದಾದರೆ ಜಾರಿ ನಿರ್ದೇಶನಾಲಯ ಸಂಸ್ಥೆಯ
ಪ್ರಮುಖವಾಗಿ ಕಪ್ಪು ಹಣ ಚಾಲನೆ ಮತ್ತು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಿಸಿದಂತೆ ಇದು ಕಾರ್ಯನಿರ್ವಹಿಸುತ್ತದೆ. ದೇಶದೊಳಗೆ ಮತ್ತು ದೇಶದ ಹೊರಗೆ ಹಣಕಾಸಿನ ವಹಿವಾಟಿನ ಮೇಲೆ ಕೂಡ ಇದು ನಿಗಾ ವಹಿಸುತ್ತದೆ ಅಂತ ಹೇಳ್ಬೋದು. ಇದು ಮುಂದೆ ನೋಡೋದಾದರೆ 18ನೇ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಕೆಲವು ವಿಶೇಷತೆಗಳಿದ್ದಾವೆ, ಅವುಗಳ ಬಗ್ಗೆ ನೋಡಿಕೊಳ್ಳೋಣ. ಮತದಾನ ಮಾಡಿದ ವಿಶ್ವದ ಅತಿ ಕುಬ್ಜ ಮಹಿಳೆ ಯಾರಪ್ಪ ಅಂತಂದರೆ ಜ್ಯೋತಿ. 18ನೇ ಲೋಕಸಭೆಯ ಚುನಾವಣೆಯಲ್ಲಿ ಜಗತ್ತಿನ ಅತ್ಯಂತ ಕುಬ್ಜ ಮಹಿಳೆಯಾಗಿರುವ ಯಾರಪ್ಪ ಅಂತಂದರೆ ಜ್ಯೋತಿ ಅವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಅವರು ಮತದಾನ ಮಾಡಿದ್ದಾರೆ. ಇಲ್ಲಿದ್ದಾಳೆ ನೋಡಿ, ಫೋಟೋ ನೋಡ್ಕೊಳ್ಳಿ. ಅತ್ಯಂತ ಜಗತ್ತಿನ ಕುಬ್ಜ ಮಹಿಳೆಯಾಗಿದ್ದಾರೆ ಇವರು ಜ್ಯೋತಿ ಅವರು. ಇವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ತಮ್ಮ ಮತದಾನವನ್ನು ಮಾಡಿದ್ದಾರೆ ಎಂದು ಹೇಳ್ಬೋದು. 2011ರಲ್ಲಿ ತಮ್ಮ 18ನೇ ಜನ್ಮದಿನದಂದ ಜಗತ್ತಿನ ಕುಬ್ಜ ಮಹಿಳೆ ಎಂಬುದಾಗಿ ಗಿನ್ನಿಸ್ ದಾಖಲೆಗೆ ಇವರು ಪಾತ್ರರಾಗಿದ್ದಾರೆ ಜ್ಯೋತಿ. ಅದೇ ರೀತಿಯಾಗಿ BBMP ವ್ಯಾಪ್ತಿ ಮತಗಟ್ಟೆಯಲ್ಲಿ ಮೊದಲ ಬಾರಿಗೆ QR ಕೋಡ್ ವೋಟರ್ ಸ್ಲಿಪ್ ಕೂಡ ಅಳವಡಿಸಲಾಗಿದೆ ಎಂದು ಹೇಳ್ಬೋದು. ಇಲ್ಲಿ BBMP ಮತಗಟ್ಟೆಯಲ್ಲಿ QR ಕೋಡನ್ನು ಬಳಸಲಾಗಿದೆ. ಅದೇ ರೀತಿಯಾಗಿ ಅರುಣಾಚಲ ಮಲಗಾಮ್ನಲ್ಲಿದ್ದ ಒಬ್ಬನೇ ಮತದಾರನಿಗೆ ಒಂದು ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ಅಂದರೆ ಅರುಣಾಚಲ ಪ್ರದೇಶದಲ್ಲಿದ್ದ ಒಬ್ಬನೇ ವ್ಯಕ್ತಿಗೆ ಅವನಿಗೆ ಓಟನ್ನು ಹಾಕಲು ಒಂದು ಮತಗಟ್ಟೆಯನ್ನು ಮಾಡಿಕೊಡಲಾಗಿದೆ ಎಂದು ಹೇಳ್ಬೋದು. ಅಂದರೆ ಯಾರಪ್ಪ ಅಂತಂದರೆ ಏಕೈಕ ಮತದಾರ ಆಗಿದ್ದ 41 ವರ್ಷದ ಸುಖೇಲಾ ತಯಂಗ್ರವರು. ಈ ಸುಖೇಲಾ ತಯಂಗ್ರವರು ಮತಗಟ್ಟೆಗೆ ತೆರಳಿದ ಮತ ಚಲಾಯಿಸಿದ್ದಾರೆ ಇವರು ಅರುಣಾಚಲ ಪ್ರದೇಶದಲ್ಲಿ. ಅದೇ ರೀತಿ ಮುಂದೆ ನೋಡೋದಾದರೆ ಈ ಬುಡಕಟ್ಟು ಸಂಸ್ಕೃತಿಯನ್ನು ಬಿಂಬಿಸುವ ಮತಗಟ್ಟೆಗಳನ್ನು ಕೂಡ ನೀಡಲಾಗಿದೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬುಡಕಟ್ಟು ಜನರ ಮತದಾನವನ್ನು ಹೆಚ್ಚಿಸಲು ಸಾಂಪ್ರದಾಯಿಕ ಬುಡಕಟ್ಟು ಜನರ ಸಾಂಸ್ಕೃತಿಕ ಹಿನ್ನೆಲೆ ಬಿಂಬಿಸುವ ಮತಗಟ್ಟೆಯನ್ನು ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಸೇರಿದಂತೆ ಇತರೆ 40 ಕಡೆಗಳಲ್ಲಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಧ್ಯೇಯ ಆಧಾರಿತ ಮತಗಟ್ಟೆಗಳಾಗಿರ್ಬೋದು, ಕೃಷಿಕರನ್ನು ಉತ್ತೇಜಿಸುವ ಮತಗಟ್ಟೆಗಳಾಗಿರ್ಬೋದು, ಯುವ ಶಕ್ತಿ ಜಾಗೃತಿ ಮೂಡಿಸುವ ಮತಗಟ್ಟೆಗಳಾಗಿರ್ಬೋದು ಎಂದು ಹೇಳ್ಬೋದು. ಈ ಎಲ್ಲ ಮತಗಟ್ಟೆಗಳಿಂದ ದೇಶದಲ್ಲಿರುವ ಎಲ್ಲ ವ್ಯಕ್ತಿಗಳಿಂದ ಮತವನ್ನು ಪಡೆಯುವುದಾಗಿದ್ದು ಇದರ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಸಖಿ ಮತಗಟ್ಟೆ ಮಹಿಳಾ ಸಿಬ್ಬಂದಿಗಳಿಂದಲೇ ನಿರ್ವಹಿಸಲ್ಪಟ್ಟ ಮತಗಟ್ಟೆಯಾಗಿದೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಒಂದು ವಿಧಾನಸಭೆ ಕ್ಷೇತ್ರಕ್ಕೆ 5 ಮತಗಟ್ಟೆಗಳಿದ್ದಂತೆ 1120 ಸಖಿ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಈ ಮತಗಟ್ಟೆಯಲ್ಲಿ ಏನಪ್ಪ ಅಂತಂದರೆ ಆರಕ್ಷಿ ಸಿಬ್ಬಂದಿಗಳು ಕೂಡ ಮಹಿಳೆಯರಾಗಿದ್ದು ಎಂಬುದು ಇದರಲ್ಲಿ ವಿಶೇಷವಾಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ 18ನೇ ಲೋಕಸಭಾ ಚುನಾವಣೆ ಬಗ್ಗೆ ಮಾಹಿತಿಯನ್ನು ನೀಡಿದೆ. ಒಟ್ಟು ಸ್ಥಾನ 543, ಮ್ಯಾಜಿಕ್ ನಂಬರ್ 272. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ 18ನೇ ಲೋಕಸಭೆ ನಡೆದಿದೆ ಇತ್ತೀಚೆಗೆ. ಯಾವಪ್ಪ ಅಂತಂದರೆ 2024 ಏಪ್ರಿಲ್ 19ರಿಂದ ಜೂನ್ 1ರವರೆಗೆ 7 ಹಂತಗಳಲ್ಲಿ ಈ ಚುನಾವಣೆಗಳು ನಡೆದಿದೆ ಎಂದು ಹೇಳಬಹುದು. ಇವುಗಳ ಬಗ್ಗೆ ಮಾಹಿತಿಯನ್ನು ನೀವು ಪಾಸ್ ಮಾಡಿಕೊಂಡು ನೋಡಿಕೊಳ್ಳಿ ಫ್ರೆಂಡ್ಸ್. ನೋಡಿ, ಪ್ರಮುಖ ಪಕ್ಷಗಳು ಯಾವಪ್ಪ ಅಂತಂದರೆ ಭಾರತೀಯ ಜನತಾ ಪಾರ್ಟಿ 204 ಸೀಟುಗಳನ್ನು ಗೆದ್ದಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 99 ಸೀಟುಗಳನ್ನು ಗೆದ್ದಿದೆ. ಇನ್ನು ಹಲವಾರು ಪಕ್ಷಗಳು 37, 29, 22, 16, 12 ಸೀಟುಗಳನ್ನು ಗೆದ್ದಿದೆ ಅಂತ ಹೇಳ್ಬೋದು. ಮುಂದೆ ನೋಡೋಣ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ 2024ರ ಲೋಕಸಭಾ ಚುನಾವಣೆ ನೋಡೋದಾದರೆ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿಗೆ 2 ಹಂತದಲ್ಲಿ ಚುನಾವಣೆಯನ್ನು ಮಾಡಲಾಗಿತ್ತು. ಏಪ್ರಿಲ್ 26ರಂದು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ 14 ಕ್ಷೇತ್ರಗಳಿಗೆ ಮತ್ತು ಮೇ 7ರಂದು ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಿಗೆ ಚುನಾವಣೆಯನ್ನು ನಡೆಸಲಾಯಿತು ಎಂದು ಹೇಳ್ಬೋದು. ಒಟ್ಟಾರೆಯಾಗಿ 70.64% ಮತದಾನವಾಗಿದೆ ಎಂದು ಹೇಳ್ಬೋದು. ಈ ಚುನಾವಣೆಯಲ್ಲಿ 28 ಸ್ಥಾನಗಳಿದ್ದವು. 17 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಮತ್ತು 9 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ. JDS ಪಕ್ಷ 2 ಸ್ಥಾನಗಳನ್ನು ಪಡೆದಿದೆ ಎಂದು ಹೇಳ್ಬೋದು. ಈ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷ ಮೈತ್ರಿ ಮೂಲಕ ಚುನಾವಣೆಯನ್ನು ಎದುರಿಸಿದ್ದವು. ಎಷ್ಟಪ್ಪ ಅಂತಂದರೆ ಚುನಾವಣೆ ಜರುಗಿದ ಕ್ಷೇತ್ರಗಳು 28, ಪರಿಶಿಷ್ಟ ಜಾತಿಗೆ ಮೀಸಲಾದ ಕ್ಷೇತ್ರ ಎಷ್ಟಪ್ಪ ಅಂತಂದರೆ 5, ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಕ್ಷೇತ್ರ 2. ಮತ ಎಣಿಕೆ ದಿನಾಂಕ ಜೂನ್ 4ರಂದು.
ಅದೇ ರೀತಿಯಾಗಿ 2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾರೆಯಾಗಿ ಮತದಾನ 65.79% ಆಗಿದೆ ಅಂತ ಹೇಳ್ಬೋದು. ನೋಡಿಕೊಳ್ಳಿ ಫ್ರೆಂಡ್ಸ್ ಇದ್ರ ಬಗ್ಗೆ ಮಾಹಿತಿಯನ್ನು. 2024ರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಶೇಕಡಾವಾರು ಮತದಾನ ಲೋಕಸಭಾ ಕ್ಷೇತ್ರಗಳು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಲಕ್ಷದ್ವೀಪ ಇದೆ. ಇದು 84.16% ಶೇಕಡಾವಾರು ಮತದಾನ ಪಡೆದಿದೆ. ಅಸ್ಸಾಂ 2ನೇ ಸ್ಥಾನ, ತ್ರಿಪುರ 3ನೇ ಸ್ಥಾನ ಮತ್ತು ಆಂಧ್ರ ಪ್ರದೇಶ 4, ಸಿಕ್ಕಿಂ 5. ಅದೇ ರೀತಿಯಾಗಿ ಅತಿ ಕಡಿಮೆ ಶೇಕಡಾವಾರು ಮತದಾನ ಲೋಕಸಭಾ ಕ್ಷೇತ್ರಗಳು ಯಾವಪ್ಪ ಅಂತಂದರೆ ಬಿಹಾರ್, ಇದು 56.19% ಪಡೆದಿದೆ ಅಂತ ಹೇಳ್ಬೋದು. ಮಿಜೋರಾಂ, ಉತ್ತರ ಪ್ರದೇಶ್, ಉತ್ತರಾಖಂಡ್, ನಾಗಾಲ್ಯಾಂಡ್ ಇವುಗಳು ಅತಿ ಕಡಿಮೆ ಶೇಕಡಾವಾರು ಮತದಾನ ಪಡೆದ ಲೋಕಸಭಾ ಕ್ಷೇತ್ರಗಳಾಗಿದ್ದಾವೆ ಎಂದು ಹೇಳ್ಬೋದು. ಕತ್ಲೆ ಆಗ್ತಿದೆ ಎಲ್ಲ, ನನ್ನ ಮುಖ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಎಲ್ಲ ನೋಡಿ, ಕರ್ನಾಟಕ ರಾಜ್ಯದ ಒಟ್ಟು ಮತದಾನ ಎಷ್ಟಪ್ಪ ಅಂತಂದರೆ 70.64% ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. 3ನೇ ಬಾರಿಗೆ ಅದಕ್ಕೆ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ನರೇಂದ್ರ ಮೋದಿ ಆಯ್ಕೆಯಾಗಿದ್ದಾರೆ ಎಂದು ಹೇಳ್ಬೋದು. ಮೋದಿ 3.0. 2024ರ ಜೂನ್ 9ರಂದು ಭಾನುವಾರ ಸಂಜೆ 7:15ಕ್ಕೆ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಯವರು ಭಾರತದ 3ನೇ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಈಗ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳಾದ ಅಧ್ಯಕ್ಷರು ಮತ್ತು ಪ್ರಧಾನಿಗಳು ಸಾಕ್ಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಬೇರೆ ದೇಶದಿಂದ ಪ್ರಧಾನಮಂತ್ರಿಗಳು ಮತ್ತು ಅಧ್ಯಕ್ಷರನ್ನು ಕರೆಸಲಾಗಿತ್ತು. NDA ಸಂಸದೀಯ ಪಕ್ಷದ ನಾಯಕರಾದ ಮೋದಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಮಾಣವಚನ ಸ್ವೀಕರಿಸುವ ಸಮಾರಂಭದ ವೇಳೆಯಲ್ಲಿ ವಿಶೇಷ ಆಹ್ವಾನಿತರು ಅಂದರೆ 3ನೇ ಅವಧಿಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸುವ ಕಾರ್ಯಕ್ರಮಕ್ಕೆ ಭಾರತದ ಪ್ರಮುಖ ನೆರೆ ರಾಷ್ಟ್ರಗಳಾದ ನಾಯಕರುಗಳನ್ನು ಕರೆಯಲಾಗಿತ್ತು. ಯಾರ್ಯಾರಿಗಪ್ಪ ಅಂತಂದರೆ ಶ್ರೀಲಂಕಾದ ಅಧ್ಯಕ್ಷರಾಗಿರುವ ರಾನಿಲ್ ವಿಕ್ರಮ್ ಸಿಂಘೆ ಅವರಿಗೆ ಕರೆಯಲಾಗಿತ್ತು. ಸೀಶೆಲ್ಸ್ ಅಧ್ಯಕ್ಷರಾಗಿರುವ ವಾವೆಲ್ ರಾಮ್ ಕಾಲಾವನ್ ಅವರಿಗೆ ಕರೆಯಲಾಗಿತ್ತು. ಭೂತಾನ್ನ ಪ್ರಧಾನಮಂತ್ರಿಯಾಗಿರುವ ತೆಶೀರಿಂಗ್ ತೋಬ್ಗೆ ಅವರಿಗೂ ಕೂಡ ಕರೆಯಲಾಗಿತ್ತು. ಅದೇ ರೀತಿಯಾಗಿ ಮಾರಿಷಸ್ನ ಪ್ರಧಾನಿಯಾಗಿರುವ ಪ್ರವಿಂದ್ ಜುಗನಾಥ್ ಅವರಿಗೂ ಕೂಡ ಕರೆಯಲಾಗಿದೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಕೂಡ ಅವರಿಗೆ, ನೇಪಾಳದ ಪ್ರಧಾನಿ ಪುಷ್ಕಮಲ್ ದಹಾಲ್ ಇವರು ಪ್ರಚಂಡ ಪಕ್ಷದವರು, ಇವರಿಗೂ ಕೂಡ ಕರೆಯಲಾಗಿತ್ತು. ಮಾಲ್ಡೀವ್ಸ್ದ ಅಧ್ಯಕ್ಷರಾಗಿರುವ ಮೊಹಮ್ಮದ್ ಮುಜುಹಿ ಅವರಿಗೂ ಕೂಡ ಕರೆಯಲಾಗಿತ್ತು ಅಂತ ಹೇಳ್ಬೋದು. ಒಟ್ಟು 7 ದೇಶದಿಂದ ಇವರಿಗೆ ಆಹ್ವಾನಿಸಲಾಗಿತ್ತು ಅಂತ ಹೇಳ್ಬೋದು. ಯಾರು ಅಂದರೆ ಈ ಎಲ್ಲ ಜನಗಳನ್ನು ಪ್ರಧಾನಮಂತ್ರಿ ಪ್ರಮಾಣವಚನ ಸ್ವೀಕರಿಸೋ ವೇಳೆಯಲ್ಲಿ. 18ನೇ ಲೋಕಸಭೆ ವಿಸರ್ಜನೆ ಆಗಿದೆ. 18ನೇ ಲೋಕಸಭೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಶಿಫಾರಸಿನಂತೆ ಸಂವಿಧಾನದ ಕಲಂ 85ರ ಉಪನಿಯಮ ಕ್ಲಾಸ್ 2ದಂತೆ 17ನೇ ಲೋಕಸಭೆಯನ್ನು ರಾಷ್ಟ್ರಪತಿಯವರು 2024 ಜೂನ್ 5ರಂದು ವಿಸರ್ಜಿಸಿದ್ದಾರೆ. ಈಗ 18ನೇ ಲೋಕಸಭಾ ರಚನೆಗೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಹೊರಡಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಜವಾಹರ್ಲಾಲ್ ನೆಹರು ರವರ ದಾಖಲೆ ಸರಿಗಟ್ಟಿದ ಪ್ರಧಾನಿ ಮೋದಿ ಅಂದರೆ ದೇಶದ ಮೊದಲ ಪ್ರಧಾನಿ ಎಂದೇ ಜವಾಹರ್ಲಾಲ್ ನೆಹರು ಅವರು ಚುನಾವಣಾ ಸರ್ಕಾರದಲ್ಲಿ 1952, 1957, 1962ರಲ್ಲಿ 3 ಬಾರಿ ಪ್ರಧಾನಿಯಾಗಿದ್ದರು. ಅವರು ಪ್ರಮಾಣವಚನ ಸ್ವೀಕರಿಸಿದರು. ಅದಾದ ನಂತರ ಅವ್ರ ದಾಖಲೆಯನ್ನು ಪ್ರಧಾನಿ ಮೋದಿಯವರು ಈಗ ಸರಿಗಟ್ಟಿದ್ದಾರೆ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರು ಕೂಡ 2014, 2019 ಮತ್ತು 2024ರಲ್ಲಿ ಇವರು ಕೂಡ 3 ಬಾರಿ ಚುನಾಯಿತ ಸರ್ಕಾರದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರು 2014ರಲ್ಲಿ ಮೊದಲ ಬಾರಿ ಪ್ರಮಾಣವಚನ ಸ್ವೀಕರಿಸಿದಾಗ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಮುಖ್ಯಸ್ಥರನ್ನು ಆಹ್ವಾನಿಸಲಾಗಿತ್ತು. ಯಾರಿಗೆ? ಸಾರ್ಕ್ ರಾಷ್ಟ್ರದ ಮುಖ್ಯಸ್ಥರಿಗೆ. ಅದೇ ರೀತಿಯಾಗಿ 2019ರಲ್ಲಿ 2ನೇ ಬಾರಿಗೆ ಪ್ರಧಾನಿಯಾದಾಗ ಬಿಮ್ಸ್ಟೆಕ್ ರಾಷ್ಟ್ರಗಳ ಮುಖ್ಯಸ್ಥರಿಗೆ ಆಹ್ವಾನಿಸಲಾಗಿತ್ತು ಎಂದು ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನೋಡಿ. ಇದನ್ನು ನೋಡಿ, ಚುನಾವಣೆಗೆ ಸುಧಾರಣೆಗಾಗಿ ನೇಮಕ ಮಾಡಿದ ಸಮಿತಿಗಳು ಯಾವಪ್ಪ ಅಂತಂದರೆ ವಾಂಚು ಸಮಿತಿ 1971ರಲ್ಲಿ, ಅದೇ ರೀತಿಯಾಗಿ ತಾರಕುಂಡೆ ಸಮಿತಿ 1975ರಲ್ಲಿ, ದಿನೇಶ್ ಗೋಸ್ವಾಮಿ ಸಮಿತಿ 1990ರಲ್ಲಿ, ಇಂದ್ರಜಿತ್ ಗುಪ್ತಾ ಸಮಿತಿ ಇದನ್ನು 1996ರಲ್ಲಿ ಈ ಚುನಾವಣಾ ಸುಧಾರಣೆಗಾಗಿ ನೇಮಕವಾದ ಸಮಿತಿಗಳಾಗಿವೆ. ಇವು 4 ಇಂಪಾರ್ಟೆಂಟ್, ಇವು ಭೀ ನೋಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಾಳೆಗೆ
ಒಂದು 40-45 ನಿಮಿಷ ಆದರೂ ಪರವಾಗಿಲ್ಲ, ಒಂದೇ ವಿಡಿಯೋವನ್ನು ಮಾಡೋಣ. ಅದಕ್ಕೆಲ್ಲರೂ ಸ್ವಲ್ಪ ಏನು ಸಹಕರಿಸಬೇಕು. ಎಲ್ಲರೂ ಒಂದು ಸಲ ನೋಡಬೇಕು. ಹಂಗೆ ಅದೇ ರೀತಿಯಾಗಿ ಶೇರ್ ಭೀ ಮಾಡಬೇಕು, ಸಬ್ಸ್ಕ್ರೈಬ್ ಭೀ ಮಾಡಿ, ಲೈಕ್ ಅಂತೂ ಮಾಡಿ, ಕಮೆಂಟ್ ಅಂದ್ರೆ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಮುಗಿಸೋಣ ಇಲ್ಲಿಗೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ವಲ್ಪ ಕಮೆಂಟ್ ಮೂಲಕ ಏನು ವಿಡಿಯೋ ಯಾವ ರೀತಿಯಾಗಿ ಬರುತ್ತಿದೆ ಅಂತ ಹೇಳಿ, ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆಯೋ ಇಲ್ಲ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಿಮ್ಗೇನಾದ್ರು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ, ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ನಾಳೆ ಅಂದರೆ ಇದೊಂದು ಇಂಪಾರ್ಟೆಂಟ್ ನೋಡಿರಿ, ನಾಳೆಗೆ ಯಾವ ಟೈಮಿಗೆ ಹಾಕ್ಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ಬೆಳಗ್ಗೆ 9 ಇಲ್ಲ ಸಾಯಂಕಾಲ 6 ಇಲ್ಲ 9:15, 9:20 ಅಥವಾ 8:20 ಯಾವಾಗಂತ ನೋಡಿ ಹೇಳಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್. ಒನ್ ಟೈಮ್ ಓನ್ಲಿ ಡೈಲಿ, ಅಲ್ಲ ಒಂದು 40-45 ಮಿನಿಟ್ಸ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.